ಯಾವಾಗಲೂ ಆ ಕಾವು ಹೃದಯ ಮಧ್ಯದಲ್ಲಿ ಕೊಡ್ತಾ ಇರಬೇಕು. ಭಜನೆ ಅದು ಇದು ಮಾಡಿಕೊಂಡು ನಮ್ಮ ದೇಹ ಏನಾಗುತ್ತೆ ಅಂದರೆ ಮಿಕ್ಕಿದ್ದ ಇಂದ್ರಿಯಗಳನ್ನು ಶಮನ ಮಾಡಿ ಅಷ್ಟು ಯಾತ್ರೆ ಹೋಗ್ತೀವೋ ಆ ಯಾತ್ರೆಯಲ್ಲಿ ಶಮನ ಮಾಡಿ ಹೋಗಬೇಕು. ಆಗ ಆ ಶಮನ ಮಾಡಿ ಹೋದಾಗ ಯು ಹ್ಯಾವ್ ಟು ಸಬ್ಡ್ಯೂ. ಶಮನ ಅಂದರೆ ಸಬ್ಡ್ಯೂ. ಯು ಹ್ಯಾವ್ ಟು ಸಬ್ಡ್ಯೂ ಆಲ್ ಯುವರ್ ಡಿಸೈರ್ಸ್. ಅದಕ್ಕೆ ಗಂಡಸರೆಲ್ಲ ಶೇವ್ ಮಾಡ್ಕೋಬಾರ್ದು. ತಲೆಯಲ್ಲಿ ಯಾವಾಗಲೂ ಆ ಪರಮಾತ್ಮನ ಚೈತನ್ಯ ಇರಬೇಕು. ಸೊ ದಟ್ ನಿಮ್ಮ ಹೃದಯ ಮಧ್ಯ ಅಲ್ಲಿರೋತಕ್ಕಂಥ ಚೈತನ್ಯ, ಇದು ಹೃದಯ ಮಧ್ಯದಲ್ಲಿ ಕಾವು ಕೊಟ್ರೇನೆ ಭ್ರೂ ಮಧ್ಯ ಇರೋತಕ್ಕಂಥ ಈ ಚೈತನ್ಯಕ್ಕೆ ಆ ಕಾವು ಕೊಡ್ತಾ ಇರಬೇಕು. ಯು ಹ್ಯಾವ್ ಟು ಗಿವ್ ಸಟಲ್ ಫೈರ್ in between your eyebrows. That is where the chaitanya, the consciousness is. ಅದನ್ನು ಮಾಡಿ ಅದನ್ನು ನಾವು ಹೋಗ್ತಾ ಇರಬೇಕು. ಅದು ಹೋಗ್ತಾ ಇದ್ರೇನೆ ನಮಗೆ ಅರಿವಾಗ್ತಾ ಇರಬೇಕು. ಅದರ್ವೈಸ್ ಯುವರ್ ಕಾನ್ಷಿಯಸ್ನೆಸ್ ಸ್ಲಿಪ್ಸ್ ಅವೇ. ವಿ ಮೇ ಟಾಕ್ ಸೋ ಮೆನಿ ಥಿಂಗ್ಸ್. ವಿ ಮೇ ಟಾಕ್ ದಟ್ ವಿ ಆರ್ ಸೋ ಸ್ಯಾವಿ. ಹಾಗೆ ಹೀಗೆ ನಾವೇನಾರು ಬದನೆಕಾಯಿ ಹೇಳ್ತಾ ಇರ್ತೀವಿ. ನಾವಲ್ಲ, ನೀವುಗಳು. ಇಲ್ಲ ಅಂದರೆ ಕಾನ್ಷಿಯಸ್ನೆಸ್ ಒಂದ್ಸಲ ಸ್ಲಿಪ್ ಆಯಿತು ಅಂದರೆ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ, ಯು ಆರ್ ಆಲ್ ಗುಡ್ ಪೀಪಲ್. ಅದೇನಾಗುತ್ತೆ ಅಂದರೆ ಯು ಆರ್ ನಾಟ್ ಅವೇರ್ ಆಫ್ ಯುವರ್ ಕಾನ್ಷಿಯಸ್ನೆಸ್. ಹೌ ಟು ಬಿ ಅವೇರ್ ಆಫ್ ಯುವರ್ ಕಾನ್ಷಿಯಸ್ನೆಸ್? ಕ್ವಶನ್ ಮಾರ್ಕ್. ಹೌ ಟು ಬಿ ಅವೇರ್ ಆಫ್ ಯುವರ್ ಕಾನ್ಷಿಯಸ್ನೆಸ್? ನಿಮ್ಮ ಚೈತನ್ಯದ ಕಡೆ ನಿಮಗೆ ಗಮನ ಇದೆಯಾ? ಅದಕ್ಕೆ ನಾನು 2 ವಾರದಿಂದ ಹೇಳಿದೆ, ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕೂತ್ಕೊಳ್ಳಿ, ಅರ್ಧ ಗಂಟೆ ಕೂತ್ಕೊಳ್ಳಿ, ಸ್ವಲ್ಪ ಆ ಚೈತನ್ಯದಲ್ಲಿ ಒಂದು ಸ್ವಲ್ಪ ಕಾವು ಕೊಡಿ. ಹೃದಯದಲ್ಲಿ ಅದು ಕಾವು ಬಂದರೇ ಇಲ್ಲಿ ಮುಟ್ಟೋದು. ಹೃದಯದಲ್ಲಿ ಕಾವು ಇದ್ದರೇ ಇಲ್ಲಿ ಮುಟ್ಟೋದು. ಇಲ್ಲಾಂದ್ರೆ ಆಗಲ್ಲ. ಇಲ್ಲಾಂದರೆ ದೇಹದ ಮೇಲೆ ಇರತಕ್ಕಂಥ ಇಂದ್ರಿಯಗಳ ಮೇಲೆ ತುಂಬ ಗಮನ ಇರುತ್ತೆ. ಇಂದ್ರಿಯ ಮೇಲೆ ಬೇಕೇ ಬೇಕು, ಗಮನ ಬೇಕೇ ಬೇಕು. ಟು ಟೇಸ್ಟ್ ಸಮಥಿಂಗ್, ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್. ಇದನ್ನು ಇಲ್ಲಿ ಕಾನ್ಷಿಯಸ್ನೆಸ್ ಆಯಿತು ಅಂದರೆ ದೆನ್ ಇಟ್ ವಿಲ್ ಬಿ ವೆರಿ ಎನ್ಲೈಟ್ನಿಂಗ್ ಫ್ಯಾಕ್ಟರ್. ಕಾನ್ಷಿಯಸ್ನೆಸ್ ಅನ್ನೋದು ಬರೀ ಸ್ಪಿರಿಚುವಲ್ ಲೆವೆಲಲ್ಲಿ ಅಲ್ಲ. ಕಾನ್ಷಿಯಸ್ನೆಸ್ ಏನು ಅಂದರೆ ನಿಮ್ಮ ಇರುವಿಕೆ ಮೇಲೆ ನಿಮಗೂ ದೇವರಿಗೂ ಏನು ಸಂಬಂಧ ಅನ್ನೋದು ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಆ ಸ್ಪಷ್ಟವಾಗಿ ಗೊತ್ತಾಗ್ತಾ ಬಂದಾಗಲೇ then you will get 100,000 chances to get enlightened. ಇದು ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡ್ಕೊಂಡ್ರೇನೆ we have to understand how to highlight and live up to our consciousness. We know there are so many techniques we live up to our energy levels, different vortices of energy. ಬಟ್ ಆ ಎನರ್ಜಿ ಯಾವ ಥರ ಹೋಗುತ್ತೆ? ವಾರ್ಟೈಸಸ್, ಆ ಗೂಡುಗಳು. ವಾರ್ಟೈಸಸ್ ಅಂದರೆ ಗೂಡುಗಳು, ಕೇಂದ್ರ ಆಗಿರೋತಕ್ಕಂಥ ಕೇಂದ್ರ ಬಿಂದು. ನಮ್ಮ ಎನರ್ಜಿ ಎಲ್ಲ ಇಟ್ಸ್ ಆಲ್ ಇನ್ ಮಾಡ್ಯೂಲ್ಸ್ ಆ್ಯಂಡ್ ನಾಡ್ಯೂಲ್ಸ್. ಆ ರೀತಿ ಕೇಂದ್ರ ಬಿಂದುವಾಗಿ ಇಡೀ ದೇಹದಲ್ಲಿ ಸೋ ಮೆನಿ ಜೀನ್ಸಲ್ಲಿ ನಮಗೆ ಅದು ಕೇಂದ್ರ ಬಿಂದು ಆಗಿರುತ್ತೆ. ಆ ಕೇಂದ್ರ ಬಿಂದು ಆದಾಗ ಮುಖ್ಯವಾಗಿ ಇರೋತಕ್ಕಂಥದ್ದು ಏನು ಅಂದರೆ ಈ ಭ್ರೂ ಮಧ್ಯ ಇರೋತಕ್ಕಂಥ ವಿಚಾರ. ಯಾಕಂದರೆ ಇಲ್ಲಿ ಶಾಖ ಕೊಡ್ತಾ ಬಂದ್ರೇ ಮೆದುಳ ಮೇಲಿರೋತಕ್ಕಂಥ ಪೈನಿಯಲ್ ಗ್ಲ್ಯಾಂಡಲ್ಲಿ ಅದು ಹೋಗಿ ಕೆಲಸ ಮಾಡುತ್ತೆ. ಆ ಪೈನಿಯಲ್ ಗ್ಲ್ಯಾಂಡಲ್ಲಿ ಏನಾಗುತ್ತೆ? ಇಟ್ ಈಸ್ ಆಲ್ ದಿ ಪೈನಿಯಲ್ ಗ್ಲ್ಯಾಂಡ್ ಈಸ್ ಜಸ್ಟ್ ಅಬೌಟ್ 2 inches and about half an inch wide. 2 inches in length and about half an inch wide. ಇಲ್ಲಿ ಇದರ ಹಿಂದೆ ಆ ಪೈನಿಯಲ್ ಗ್ಲ್ಯಾಂಡ್ ಏನಾಗುತ್ತೆ ಅಂದಾಗ ಇಟ್ ಹ್ಯಾಸ್ ಪೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ಸ್. ಒಂದು ಸ್ಮಾಲ್ ಕ್ಯಾಂಡಲ್ ಥರ ಇರುತ್ತೆ ಅಲ್ಲಿ. ಇಟ್ ಈಸ್ ನಥಿಂಗ್ ಬಟ್ ಫುಲ್ ಆಫ್ ಸೇಕ್ರೆಡ್ ಎನರ್ಜಿ. ಅದಕ್ಕೆ ಏನು ಹೇಳ್ತಾರೆ ಅಂದರೆ ಪೈನಿಯಲ್ ಗ್ಲ್ಯಾಂಡನ್ನು ಆಕ್ಟಿವೈಸೇಷನ್ ಮಾಡಿದ್ರೆ ದೆನ್ ಬುದ್ಧಿ ಒಳಗಡೆ ಹೊಳಪು ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಬುದ್ಧಿಗೆ ಡೈರೆಕ್ಟ್ ಕನೆಕ್ಷನ್ ಏನು
ಅಂದಾಗ ಈ ಪೈನಿಯಲ್ ಗ್ಲ್ಯಾಂಡ್ ಇಸ್ ಅನ್ ಆಂಟೆನಾ ಟು ಕನೆಕ್ಟ್ ಟು ಕಾಸ್ಮಿಕ್ ಎನರ್ಜಿ. ಕಾಸ್ಮಿಕ್ ಎನರ್ಜಿ. ನೀವೇನೋ ದೇವರ ಮನೆಯಲ್ಲಿ ದೇವರ ಗೂಡು ಏನು ಇಟ್ಕೊಂಡಿದ್ದೀರೋ ದಟ್ ಈಸ್ ಓನ್ಲಿ ಅ ಪರ್ಟಿಕ್ಯುಲರ್ ಎನರ್ಜಿ. ನೀವು 3 ಇಟ್ಕೊಂಡಿರ್ಬೋದು, ಬ್ರಹ್ಮ, ವಿಷ್ಣು, ಮಹೇಶ್ವರ ಅಥವಾ ದೇವಿ ಅನ್ನತಕ್ಕಂಥ ಒಂದು 3 ಸಣ್ಣ ವಿಗ್ರಹಗಳು ಇಟ್ಕೋಬೋದು. ಬಟ್ ಆಲ್ ದೋಸ್ ವಿಗ್ರಹಸ್ ಆರ್ ಆಲ್ ಕನೆಕ್ಟೆಡ್ ಆರ್ ಇಂಪಾರ್ಟೆಂಟ್ಲಿ only is the connecting rod to your pineal gland, and pineal gland inda you only emit that vibration directly to the cosmic energy. So yatakadu this pineal gland 2 ಇಂಚು ಒಂದು 1/4 ಇಂಚ್ ಅಗಲ ಅಷ್ಟೇ. ಫುಲ್ ಪೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ಸ್ ಥರ ಎಲ್ಲ ಕಚ್ಚಾಗಿರುತ್ತದು ಅಲ್ವಾ. ಇಟ್ ಬಿಲಾಂಗ್ಸ್ ಟು ದ ಬಾಡಿ. ಎವ್ರಿ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಗಾಟ್ ದಿಸ್ ಪೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ಸ್ ಆ್ಯಂಡ್ ದಟ್ ಎನರ್ಜಿ ಈಸ್ ಫ್ರಮ್ ದಟ್. ಅದು ಎನರ್ಜಿ ಏನಾಗುತ್ತೆ ಅಂದರೆ ದಟ್ ಈಸ್ ದ ಆಂಟೆನಾ ಇನ್ ಅವರ್ ಬ್ರೈನ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್, and that is also connected to the left hand side of the brain, so that left hand side of the brain is much more activated by that pineal gland. ಆ pineal gland ಏನು ಮಾಡುತ್ತೆ ಅಂದಾಗ ಆ ಪೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ಸ್ ಇಂದ ಇಟ್ ಇಸ್ ಕನೆಕ್ಟೆಡ್ ಇಟ್ ಸೆಲ್ಫ್ ಟು ದ ಕಾಸ್ಮಾಸ್. ನಾವು ಇರೋತಕ್ಕಂಥ ಈ ಬ್ರಹ್ಮ, ವಿಷ್ಣು, ಮಹೇಶ್ವರರು 2 ಇಂಚು ವಿಗ್ರಹ ಇಟ್ಕೊಂಡಿರ್ತೀವಿ ಮ್ಯಾಕ್ಸಿಮಮ್, ಇಲ್ಲಾಂದರೆ ದೊಡ್ಡ ದೊಡ್ಡ ವಿಗ್ರಹಗಳನ್ನ ಇಟ್ಕೊಂಡಿರ್ತೀವಿ. ಅದು ಯಾತಕ್ಕೆ? ಇಟ್ ಈಸ್ ಟು ಕನೆಕ್ಟ್ ದ ಕಾಸ್ಮಿಕ್ ಎನರ್ಜಿ ಟು ದಟ್ ವಿಗ್ರಹ. ನಾವು ಅಭಿಷೇಕ ಎಲ್ಲ ಮಾಡಿ ಅಲ್ಲಿ ನಮಗೆ ಮಾಡೋತಕ್ಕಂಥ ಜೇನುತುಪ್ಪದ್ದೆಲ್ಲ ಅಭಿಷೇಕ ಮಾಡಿದಾಗ ಅದನ್ನೇ ನಾವು ದಾರ ಅಂತ ಹೇಳೋದು. ಏನು ದಾರ? ಇಟ್ ಈಸ್ ಅ ಸಟಲ್ ಥ್ರೆಡ್. ವಾಟ್ ವೆನ್ ವಿ ಪುಟ್ ದಟ್ ಜೇನುತುಪ್ಪ ಅಭಿಷೇಕ ಮಾಡಿದಾಗ ಆ ಜೇನುತುಪ್ಪ ಏನು ಮಾಡುತ್ತೆ ಅಂದರೆ ನಮ್ಮ ಪೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ಸ್ ಬ್ರೈನ್ ಒಳಗಡೆ ಇರೋದು ಇಟ್ ಕನೆಕ್ಟ್ಸ್ ಟು ದ ಕಾಸ್ಮಿಕ್ ಎನರ್ಜಿ. ಆ ಕಾಸ್ಮಿಕ್ ಎನರ್ಜಿ ಬಂದು ನಮ್ಮ ಬ್ರೈನಿಂದ ನಮಗೆ ಎಲ್ಲ ರೀತಿ ಹೊಳಪು ಕೊಡುತ್ತೆ. ದಟ್ ಹೊಳಪು ಇಸ್ ಕಾಲ್ಡ್ ಆ್ಯಸ್ ಇಂಟ್ಯೂಷನಲ್ ಪವರ್ ಆಸ್ ವೆಲ್ ಆಸ್ ಸೈಕಿಕ್ ಪವರ್. ಇದನ್ನೇ ನಾವು ಇಂಟ್ಯೂಷನ್ ಅಂತ ಕರೆಯೋದು. ಆ್ಯಂಡ್ ಆಲ್ಸೋ ವಿ ಕಾಲ್ ಇಟ್ ಆಸ್ ಅ ಸೈಕಿಕ್ ಪವರ್. ಹೊಳಪು. The granules in the brain gets eliminated. Once the granules get eliminated, then the fine experience happens. This is the experience. ಹೋಗಿ ಎಲ್ಲ ಕಡೆ ಹೋಗಿ ಬನ್ನಿ, ಬಟ್ ಯು ಅಂಡರ್ಸ್ಟ್ಯಾಂಡ್ ದ ಬೇಸ್ ಆಫ್ ಆಲ್ ದಿಸ್. ಎಲ್ಲ ಕಡೆ ಹೋಗಿ ಬರಬೇಕು. ಅಲ್ಲಿ ಹೋದಾಗ ಏನಾಗುತ್ತೆ ಅಂದರೆ ಪೀಸೋ ಎಲೆಕ್ಟ್ರಿಕ್ ಸೆಲ್ಸು ನಮ್ಮ ಪೈನಿಯಲ್ ಗ್ಲ್ಯಾಂಡಲ್ಲಿ ಇರೋದು, ನಾವು ದರ್ಶನಗಳೆಲ್ಲ ಮಾಡ್ಕೊಂಡು ಬಂದಾಗ ಏನಾಗುತ್ತೆ ಅಂದರೆ ದ ಪೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ಸ್ ಗೆಟ್ ಚಾರ್ಜ್ ಇಫ್ ನಾಟ್ ಆಕ್ಟಿವೇಟೆಡ್. ಅದಕ್ಕೆ ಶಬರಿಮಲೆಗೆ ನಾವು ಹೇಳೋದು, ಹೋಗ್ತಾ ಹೋಗ್ತಾ ಎಲ್ಲ ನಾವೇನಿಲ್ಲಿಂದ ಮಾಲೆ ಹಾಕ್ಕೊಂಡು ಹೋಗ್ತೀವಿ, ಅದಕ್ಕೆ ಎಲ್ಲ ಥರ ಕಾಶಿ ವಸ್ತ್ರ, ಆ ವಸ್ತ್ರ, ಈ ವಸ್ತ್ರ ಎಲ್ಲ ಹಾಕ್ಕೊಂಡು ಹೋಗ್ತೀವಿ, ಮಾಲೆ ಹಾಕ್ಕೊಂಡು ಹೋಗ್ತೀವಿ. ಯಾಕೆ ಹೋಗ್ತೀವಿ? ಪೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ಸ್ ಆಗಿ ನಮಗೇನಾಗುತ್ತೆ ಅಂದರೆ ನಾವೆಲ್ಲ ಸಾಧಾರಣ ವಿ ಆರ್ ಲೈಕ್ ಫೂಲ್ಸ್. ನಮಗೆ ವಿ ಡೋಂಟ್ ನೋ ಹೌ ಟು ಜಾರ್ಜ್. ಐ ಆಮ್ ಟೆಲಿಂಗ್ ಯು ದ ಫಿಸಿಯಾಲಜಿಕಲ್ ಎಕ್ಸ್ಪೀರಿಯನ್ಸ್ ವೆನ್ ಯು ಗೋ ಟು ಅ ಶಬರಿಮಲಾ. ದಿಸ್ ಇಸ್ ದ ಎಕ್ಸ್ಪೀರಿಯನ್ಸ್ ವಿ ಗೆಟ್. ಒಂದೊಂದು ದೇವಸ್ಥಾನಕ್ಕೂ ಹೋಗಿ ಒಳಗಡೆ ನಮಸ್ಕಾರ ಮಾಡಿ, ಒಂದು ಪ್ರದಕ್ಷಿಣೆ ಮಾಡಿ, ಒಂದು ನಮಸ್ಕಾರ ಮಾಡಿ, ಆ ದೇವ್ರನ್ನ ಮಾಡಿ, ಅಲ್ಲಿ ಏನೋ ಪ್ರಸಾದ ಸಿಗುತ್ತೆ ಅದನ್ನು ತೊಗೊಂಡು ಬರ್ತಿರ್ತೀವಿ. ಯಾಕೆ ಅಂದರೆ ಇಟ್ ಈಸ್ ಮೇಕಿಂಗ್ ಅಸ್ ಟು ಬಿ ಅವೇರ್ ಆಫ್ ದಟ್ ಸೈಕಿಕ್ ಎನರ್ಜಿ. ಸೊ ನಮ್ಮ ಇಂಟ್ಯೂಷನ್ ಜಾಸ್ತಿ ಆಗುತ್ತೆ. ಬಿಕಾಸ್ ಬುದ್ಧಿನಲ್ಲಿರೋ ಪೈನಿಯಲ್ ಗ್ಲ್ಯಾಂಡ್ ಏನಾಗುತ್ತೆ ಅಂದರೆ ಆಗಾಗ ಇಟ್ ಬ್ರಿಂಗ್ಸ್ ಔಟ್ ಎನ್ಲೈಟ್ನಿಂಗ್ ಎನರ್ಜಿ ಇನ್ ಟು ದ ಬ್ರೈನ್. ಬ್ರೈನ್ ಒಳಗಡೆ ಹೋದ್ರೇನೆ, ಇಲ್ಲಾಂದರೆ ದೇಹ ಕತ್ತಿನ ಕೆಳಗಡೆ ಏನು ಮಾಡಿದ್ರೂ ಪ್ರಯೋಜನ ಆಗಲ್ಲ. ಆ್ಯಸ್ ದ ಬಾಡಿ
goes in that aging process, catalytic process. ಮುಂಚೆ ಎಲ್ಲ ಅಪ್ ಟು 25, 30, ಮ್ಯಾಕ್ಸಿಮಮ್ 40ವರೆಗೂ ಮೆಟಮಾರ್ಫಿಕಲ್ ನೇಚರ್. ಒನ್ಸ್ 40 ಏಜ್ ಆದಮೇಲೆ ನಮಗೆ ಸ್ಲೈಟ್ ಡಿಕ್ಲೈನ್ ಇರುತ್ತೆ. ಬಟ್ ಆಫ್ಟರ್ 40 ಟಿಲ್ ದ ಏಜ್ ಆಫ್ 50, 55, still our piezoelectric crystals are fully working, unless and until we cover it up with unholy thinking and unholy thoughts, unholy association with people. ಅದಕ್ಕೆ ದೇವಸ್ಥಾನಗಳಲ್ಲಿ ಏನು ಮಾಡ್ತಿದ್ರು ಅಂದರೆ, ಮೊದಲು ತುಂಬ ಮಡಿ ಮೈಲಿಗೆ ಅಂತ ಇಟ್ಕೊಂಡಿರೋರು. ಯಾಕೆ ಅಂದರೆ they don't want to spoil the consciousness of the murtis there, and also not spoil the consciousness of a bhakta or a shishya who comes into that temple. ಅದಕ್ಕೆ ಮಾಡ್ತಾ ಇದ್ರು ಅವರು. ಅದು ಮಾಡೋದ್ರಿಂದ ಏನಾಯಿತು, ನಮಗೆ ಇನ್ನೂ ಪ್ಯೂರಿಟಿ ಇದೆ. ಈಗಲೂ ನಾವು ಸತ್ಸಂಗ ಅಟೆಂಡ್ ಮಾಡೋಕ್ಕೆ ನಮಗೆ ಸ್ವಲ್ಪ ಮನಸ್ಸು ಬರುತ್ತೆ. ಬಿಕಾಸ್ ಸ್ಟಿಲ್ we feel that our piezoelectric crystal is still working. ಆ ವರ್ಕಿಂಗ್ ಆದ್ರೇ ನಮಗೆ ಈ ಎಲ್ಲ ಹೊಳಪು ಬರುತ್ತೆ. ನಾವು ಏನಾದ್ರು ಮಾಡಬೇಕು, ನಾವು ಏನಾದ್ರು ಒಂದು ದೈವತ್ವದ ವಿಚಾರ ಮಾಡಬೇಕು, ನಾನು ಇನ್ನೂ ಒಂದು ಸ್ವಲ್ಪ ತಿಳ್ಕೋಬೇಕು, ತಿಳ್ಕೊಂಡಾದ್ಮೇಲೆ ಈಗ ಸಾಧನೆ ಮಾಡೋಕ್ಕೆ ಬರಬೇಕು ಅನ್ಬೇಕು. ಸೊ ದ ಮೋರ್ ಯು ಡೂ ಸಾಧನಾ, ಯು ಆರ್ ಓನ್ಲಿ ಶೋಯಿಂಗ್ ಮೋರ್ ಲೈಟ್. ಅಂದರೆ ಯುವರ್ ಪೀಸೋಎಲೆಕ್ಟ್ರಿಕ್ ಕ್ರಿಸ್ಟಲ್ಸ್, ಯುವರ್ ಪೈನಿಯಲ್ ಗ್ಲ್ಯಾಂಡ್ ಇಸ್ ಗಿವಿಂಗ್ ಮೋರ್ ಲೈಟ್ into your consciousness. ಅದಕ್ಕೆ ನಾನು ಯಾವಾಗಲಿಂದ ಮೊದಲಿಂದ ಹೇಳೋದು, ಮನುಷ್ಯನಿಗೆ ಜಾತಿ ಇಂಪಾರ್ಟೆಂಟ್ ಅಲ್ಲ, ಮನುಷ್ಯನಿಗೆ ಸಂಸ್ಕಾರ ಇಂಪಾರ್ಟೆಂಟ್. ಐ ಆಮ್ ನಾಟ್ ವರೀಡ್ ವೆದರ್ ಯು ಆರ್ ಅ ಬ್ರಾಹ್ಮಿನ್ ಆರ್ ಅ ಶೆಟ್ಟಿ ಆರ್ ಅ ವೈಶ್ಯ ಆರ್ ಅ ಶೂದ್ರ. ಒನ್ಸ್ ಯು ಆರ್ ಬಾರ್ನ್ ಆಸ್ ಎ ಹ್ಯೂಮನ್ ಬೀಯಿಂಗ್, ದೆನ್ ದ ಕಾನ್ಷಿಯಸ್ನೆಸ್ ಇಸ್ ಅಲೈವ್. ಸೊ ಒಂದೊಂದು ರೀಜನ್ನಲ್ಲಿ ನಮಗೆ ಕಾನ್ಷಿಯಸ್ನೆಸ್ನ ಟ್ರಿಗರ್ ಮಾಡೋಕ್ಕೆ ನಮ್ಮಲ್ಲಿ ಒಂದು ಸಂಸ್ಕಾರ ಇದೆ, ನಮ್ಮಲ್ಲಿ ರೀತಿ ನೀತಿ ಧರ್ಮ ಇದೆ. ಆ ಧರ್ಮ ಏನು ಮಾಡುತ್ತೆ ಅಂದಾಗ ನಮ್ಮನ್ನು ಕರೆಕ್ಟಾಗಿ ಆ ರೀತಿ ಕರ್ಕೊಂಡೋಗುತ್ತೆ. ಇಟ್ ಪ್ರೊಪಲ್ಸ್ ಅಸ್ ಟುವರ್ಡ್ಸ್ ಧರ್ಮ. ದಟ್ ಧರ್ಮ, ಒನ್ಸ್ ಇಟ್ ಪ್ರೊಪಲ್ಸ್, ದೆನ್ ವಿ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಸನಾತನ ಧರ್ಮ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸನಾತನ ಧರ್ಮ ಯಾವ ರೀತಿ ಇದೆ ಅನ್ನೋತಕ್ಕಂಥ ವಿಚಾರ ನಾವು ಅಲ್ಲಿ ನೋಡ್ತಾ ಬರಬೇಕು. ಇದು ಮುಖ್ಯವಾಗಿ ನಾವು ಅದನ್ನು ನೋಡಬೇಕು. ಅದಕ್ಕೋಸ್ಕರ ಹೇಳೋದು. ನಾನು ಹೇಳಿದ್ರೆ ನಿಮಗೆ ಸ್ವಲ್ಪ ಅಯ್ಯೋ ಯಾಕಪ್ಪ, ನಾನು ಹೋಗಿ ಏನು ಮಾಡಬೇಕು, ನಾನೇನು ಸಾಧು ಆಗಬೇಕಾ, ನಾನೇನು ಸಂತು ಆಗಬೇಕಾ? ಬಟ್ ಒಂದು, ನಿಮ್ಮ ಫ್ಯೂಚರ್ ಜನರೇಷನ್ಸ್ ಡಿಪೆಂಡ್ಸ್ ಅಪಾನ್ ವಾಟ್ ಟೈಪ್ ಆಫ್ ಸಾಧನ ಯು ಡೂ. ಈಗ ಗೊತ್ತಲ್ಲ ಮಕ್ಕಳು ಏನು ನಾವೇನು ಮಾಡ್ತೀವಿ, ಬ್ರಾಹ್ಮಿನ್ಸ್ ಅಂದರೆ ಬ್ರಾಹ್ಮಿನ ಮದುವೆ ಮಾಡ್ಕೋಬೇಕು, ಶೆಟ್ರು ಅಂದರೆ ಶೆಟ್ರನ್ನೇ ಮದುವೆ ಮಾಡ್ಕೋಬೇಕು, ಗೌಡ್ರಾದರೆ ಗೌಡ್ರನ್ನೇ ಮದುವೆ ಆಗಬೇಕು. ಈ ಥರದ್ದೆಲ್ಲ ನಮ್ಮಲ್ಲಿ ಪ್ರೀ ಕನ್ಸೀವ್ಡ್ ನೋಷನ್ಸ್ ಇರುತ್ತೆ. ಯಾಕೆಂದರೆ ಸ್ವಲ್ಪ ಸಂಸ್ಕಾರ ವೇರಿ ಆಯಿತು ಅಂದರೆ ಅಲ್ವಾ. ಈಗ ಬ್ರಾಹ್ಮಣರು ಹುಡುಗಿನ ಹೋಗ್ಬಿಟ್ಟು ಬೇರೆ ಜಾತಿಗೆ ಕೊಟ್ಟರೆ ಅಥವಾ ಅವಳೇ ಮಾಡಿಕೊಂಡ್ರೆ ಸ್ವಲ್ಪ ಮಿಸ್ಮ್ಯಾಚ್ ಆಗುತ್ತೆ. ಯಾಕೆ ಮಿಸ್ಮ್ಯಾಚ್ ಆಗುತ್ತೆ? ಕಾನ್ಷಿಯಸ್ನೆಸ್ ಮಿಸ್ಮ್ಯಾಚ್ ಆಗುತ್ತೆ. ಒಂದು ಸಂಸ್ಕಾರ ಇರೋ ಫ್ಯಾಮಿಲಿ ಹೋದರೆ, ವೆದರ್ ಹೀ ಈಸ್ ಅ ಗೌಡ ಆರ್ ವೆದರ್ ಶೀ ಈಸ್ ಅ ವಾಟ್ ಎವರ್ ಇಟ್ ಈಸ್, ಆರ್ ವೆದರ್ ಹೀ ಈಸ್ ಅ ಗೌಡ ಆರ್ ವಾಟ್ ಎವರ್ ಹೀ ಈಸ್, ಬಟ್ ಸ್ಟಿಲ್ ದ ಕಲ್ಚರ್ ಆಗುತ್ತೆ. ಬಟ್ ನಿಮಗೇನಾಗುತ್ತೆ, you don't understand this. You don't understand this. ನೀವೆಲ್ಲ 99.99%, ಸಾರಿ ಐ ವಿಡ್ರಾ ದಿಸ್, 99.99% ಅಲ್ಲ, ನೀವು 120%. ನಿಮಗೆ ಜಾತಿ ತುಂಬ ಇಂಪಾರ್ಟೆಂಟ್. ಜಾತಿ ತುಂಬ ಇಂಪಾರ್ಟೆಂಟು. ಯು ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಅದರ್ ಕ್ಯಾಸ್ಟ್. ಐ ಆಮ್ ನಾಟ್ telling you your daughter or your son can marry anything. ಅದೆಲ್ಲ ಹೇಳ್ತಾ ಇರೋದು. ಐ ಆಮ್ ಜಸ್ಟ್ ರೀಡಿಫೈನಿಂಗ್ ದ ಕಲ್ಚರ್. ಆ ಕಲ್ಚರ್ ಯಾತಕ್ಕೆ? ಈಗ ನನಗೇನೋ
ನನಗೇನು ಇನ್ನೊಂದು ಹೆಣ್ಮಕ್ಳು ಇಲ್ಲ, ಇನ್ನೊಂದು ಹೆಣ್ಮಕ್ಳಿಲ್ಲ, ಎಲ್ಲರೂ ಹೆಣ್ಮಕ್ಳೇ ನನಗೆ, ಎಲ್ಲರೂ ಗಂಡು ಮಕ್ಕಳೇ, ಎಲ್ಲ ಮಕ್ಕಳು ನನ್ನ ಮಕ್ಕಳೇ. ಆ ಥರ ನಾನು ಥಿಂಕ್ ಮಾಡೋದು, ಯೂನಿವರ್ಸಲ್ ಥಿಂಕಿಂಗ್ ನಾನು. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.